ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತನಿಖೆ ಸಂಕಷ್ಟ ಈಗ ಶುರುವಾಗಿದೆ. ಲೋಕಾಯುಕ್ತಕ್ಕಿಂತ ಹೆಚ್ಚಾಗಿ ಇಡಿ ಟೆನ್ಷನ್ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣ ದೂರಿನ ಆಧಾರದಲ್ಲಿ ಇಡಿ ವಿಚಾರಣೆಯನ್ನ ಎದುರಿಸೋರಿದ್ದಾರೆ. ಸ್ನೇಹಮಯಿ ಕೃಷ್ಣ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಮೂಡಾ ಪ್ರಕರಣದ ಹೇಳಿಕೆ ದಾಖಲಿಸುತ್ತಾರೆ. ಇಡಿ ಅಧಿಕಾರಿಗಳು ದಾಖಲೆ ಸಮೇತ ವಿಚಾರಣೆಗೆ ಬನ್ನಿ ಅಂತ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ರು. ಹಾಜರಾಗಬೇಕು ಅಂತೇಳಿ ತಿಳಿಸಿದರೆ ಆ ಇಡಿ ಕಚೇರಿಗೆ ಹಾಜರಾಗಿ ಅವರ ವಿಚಾರಣೆಗೆ ಒಳಪಡ್ತಾ ಇದ್ದೀನಿ. ಸರ್, ನಾನು 16 ಪುಟಗಳ ದೂರನ್ನು ಕೊಟ್ಟಿದ್ದೀನಿ. ಒಂದು 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ದೂರದೊಂದಿಗೆ ಕೊಟ್ಟಿದ್ದೀನಿ. ಸೊ ಎಲ್ಲ ದಾಖಲಾತಿಗಳನ್ನು ನಾವು ಇಡಿ ಕೊಟ್ಟಿರೋದ್ರಿಂದ ಅವೆಲ್ಲ ಪರಿಗಣಿಸಿ ಅವರು ಪ್ರಕರಣ ದಾಖಲೆ ಮಾಡಿಕೊಂಡು ವಿಚಾರಣೆ ಶುರು ಮಾಡಿದರು. ಸರ್, ಇಲ್ಲಿ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡಿದ್ದೀನಿ. ಅವ್ರು ಹೇಗೆ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡು ಕೇವಲ 1,000 ರೂಪಾಯಿ ಹಣವನ್ನು ನೀಡಿ ಕೋಟ್ಯಾಂತರ ಬೆಲೆ ಬಾಳುವಂಥ ನಿವೇಶನಗಳಿಗೆ ಬರೀ ಕೇವಲ 1,000 ರೂಪಾಯಿ 1,000 ಹಣ ನೀಡಿ ಹೇಗೆ ನಿವೇಶನ ಪಡ್ಕೊಂಡಿದ್ದಾರೆ. ಮೈಸೂರು ನಗರ ಅಭಿವೃದ್ಧಿ ಪರ ಏನು ಅಕ್ರಮ ನಿವೇಶನ ಪಡ್ಕೊಂಡಿದ್ರೆ ಆ ನಿವೇಶನಗಳು ವಾಪಸ್ಸು ಮೈಸೂರು ನಗರ ಅಭಿವೃದ್ಧಿ ಪರಕ್ಕೆ ಬರಬೇಕು. ಆ ನಿವೇಶನ ಅರ್ಹ ಫಲಾನುಭವಿಗೆ ತಲುಪಬೇಕು. ಕಾನೂನು ಪ್ರಕಾರ ಏನು ಪಾರ್ವತಿಯವರು ಉಪನೋಂದಣಾಧಿಕಾರಿ ಕಚೇರಿಗೆ ಬಂದು ದಾಖಲೆಗಳನ್ನು ನೋಂದಣಿ ಮಾಡಿಕೊಟ್ಟು ಕಾನೂನು ಪ್ರಕಾರನೇ ಮಾಡಿದ್ದಾರೆ. ಸರ್, ಇದು ನನ್ನ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸರ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಮೇಶ್, ಲೋಕಾಯುಕ್ತ ತನಿಖೆ ಎಲ್ಲಿವರೆಗೆ ಬಂತು? ಮಹಜರು ಪ್ರಕ್ರಿಯೆ ಎಲ್ಲ ನಡೆಸ್ತಾ ಇದ್ರು ಮತ್ತು ಇಡಿ ತನಿಖೆ ಎಲ್ಲಿವರೆಗೆ ಬಂದಿದೆ? ಪ್ರಶಾಂತ್, ಅಂದರೆ ಮೂಡಾದಲ್ಲಿ ಅಂದರೆ 14 ಸೈಟ್ಗಳನ್ನು ಸಿಎಂ ಪತ್ನಿ ಕೊಟ್ಟ ಪ್ರಕರಣ 2 ಕಡೆ ದಾಖಲಾಗಿರುವಂಥ ಗೊತ್ತಿರುವಂತೆ ಮೈಸೂರು ಲೋಕಾಯುಕ್ತದಲ್ಲಿ ಮತ್ತು ಇಡಿ ಅವರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿ ಗಲಿಬಿಲಿ ಆಗಿರುವಂತಹದ್ದು, ಚಿಂತಾಕ್ರಾಂತಗಳಾಗಿರುವಂಥದ್ದು ಇಡಿ ತನಿಖೆಯಿಂದ ಮಾತ್ರ. ಸೊ ಹಾಗಾಗಿ ಇಡಿ ತನಿಖೆ ದಾಖಲೆಗಳನ್ನ ಸಂಗ್ರಹ ಮಾಡುವಂಥದ್ದು, ದೂರದಾರಿಂದ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಮನ್ಸನ್ನು ಕೂಡ ಕೊಡಲಾಗಿದೆ. ಮತ್ತು ಅವರು ಈ ಒಂದು ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಒಂದು 500 ಪುಟಗಳಿಗೂ ಹೆಚ್ಚು ದಾಖಲೆಗಳನ್ನ ಕೊಟ್ಟಿದ್ರು. ಅದರ ಪರಿಶೀಲನೆ ನಡೀತಾ ಇದೆ ಮತ್ತು ಅವ್ರದ್ದೇ ಸೋರ್ಸಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಆಗ್ತಾ ಇರುವಂಥ ಕೆಲಸಗಳು ನಡೀತಾ ಇರುವಂಥದ್ದು. ಆದರೆ ಮತ್ತೊಂದು ಕಡೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಕೂಡ ಏನು ದೂರುದಾರರು ಮಾಹಿತಿಯನ್ನು ಕೊಟ್ಟಿದ್ರು, ಹೈಕೋರ್ಟ್ ಜಜ್ಮೆಂಟ್ ಇತ್ತು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಜ್ಮೆಂಟ್ ಇತ್ತು, ಇದರ ಆಧರಿಸಿ ಒಂದಷ್ಟು ಇಡೀ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸದಲ್ಲಿ 3-4 ದಿನಗಳ ಕಳೆದ್ರು. ಅದಾದ ನಂತರ ಸ್ನೇಹಮಯಿ ಕೃಷ್ಣ ಅವ್ರನ್ನ ಕರ್ಕೊಂಡೋಗಿ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ 634ನೇ ಸೈಟ್ ಏನಿತ್ತು ಆ ಒಂದು ಸೈಟ್ ಅಂದರೆ ಆ ಜಾಗವನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮುಗಿಸಿದ್ದಾರೆ. ಇವತ್ತು ಏನು 14 ಸೈಟ್ಗಳು ವಿಜಯನಗರದಲ್ಲಿ 14 ಸೈಟ್ಗಳನ್ನು ಪಾರ್ವತಿ ಅವರಿಗೆ ಕೊಡಲಾಗಿದೆ. ಆ ಒಂದು ಸೈಟ್ಗೆ ಮಾಜರನ್ನು ಮಾಡಲಿಕ್ಕೆ ಬನ್ನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸೂಚನೆ ಕೊಟ್ಟಿದ್ರು ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಆದರೆ ಸ್ನೇಹಮಯಿ ಕೃಷ್ಣ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಮೋಸ್ಟ್ಲಿ ಇವತ್ತು ಕೂಡ ಆ ಕೆಲಸ ಆಗಲಿಕ್ಕಿಲ್ಲ. ಅಂದರೆ ಆಗಲಿ ಬಾಗ್ನ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ಎಲ್ಲ ಒಂದು ಕಡೆ ಭಾನುವಾರ ಶನಿವಾರ ರಜೆ ದಿನಗಳು ಇವೇನು ಬರ್ತವೆ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇವತ್ತು ರಜೆ, ನಾವು ಇನ್ನೇನು ಮಾಡಿಕ್ಕಿಲ್ಲ, ನಾಳೆ ವರ್ಕಿಂಗ್ ಡೇನೇ ಮಾಡೋಣ ಕೆಲಸ ಅನ್ನುವಂಥ ನಿಟ್ಟಿನಲ್ಲಿ ಅವರು ನಿಧಾನವಾಗಿ ಮಾಡಿದಂತೆ ಕೆಲಸಗಳನ್ನು ಮಾಡ್ತಾ ಇರುವಂತೆ ಕಾಣ್ತಾ ಇದೆ. ಯಾಕೆಂದರೆ ಲೋಕಾಯುಕ್ತ ಪೊಲೀಸರು ಅವ್ರು ಲ್ಯಾಂಡ್ ಆರ್ಡರ್ ಪೊಲೀಸ್ ಥರ ದಿನದ 24 ಗಂಟೆ ಕೆಲಸ ಮಾಡೋದಾಗಲಿ ಅಥವಾ ಏನೋ ಪ್ರತಿದಿನ ವಾರದ 7 ದಿನ ರಜೆ ದಿನಗಳು ಸೇರಿದಂತೆ 7 ದಿನ ಕೆಲಸ ಮಾಡೋದಿಲ್ಲ. ಅವರು ಸಾಮಾನ್ಯವಾಗಿ ವರ್ಕಿಂಗ್ ಡೇದಲ್ಲಿ ಮಾತ್ರ ಕೆಲಸ ಮಾಡೋದ್ರಿಂದ ಈಗ ಈ ಪ್ರಕರಣವನ್ನು ಎಲ್ಲ ಒಂದು ಕಡೆ ನಿಧಾನಗತಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನಗತಿಯಲ್ಲಿ ಒಂದು ತನಿಖೆ ಮಾಡಿದಂತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮತ್ತು ಲೋಕಾಯುಕ್ತ ಪೊಲೀಸರಿಗೆ ಏನಂದರೆ ಸಾಮಾನ್ಯವಾಗಿ ಇಂಥ ಒಂದಷ್ಟು ಗಂಭೀರವಾದ ಆರೋಪ ಕೇಳಿಬಂದ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ದಾಖಲೆಗಳಲ್ಲಿ ಇರುವಂಥ ಆರೋಪಗಳು. ಹಾಗಾಗಿ ತನಿಖಾಧಿಕಾರಿಗಳು ಮೊದಲು ದಾಖಲೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪ್ರಾಪರ್ಟಿ ಎಲ್ಲಿದೆ, ಎಷ್ಟಿದೆ, ಮತ್ತು ಅಲ್ಲಿ ಸಾಮಾನ್ಯವಾಗಿ ಕೆಸರೆ ಗ್ರಾಮದಲ್ಲಿ ಏನು 98 ಏನು ಅಲ್ಲಿ BDA ರಮೇಶ್, ನಂಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ವಾಲ್ಮೀಕಿ ಹಗರಣದ ಸಂದರ್ಭದಲ್ಲೂ ಕೂಡ SIT ನಾಗೇಂದ್ರ ಮತ್ತು ದದ್ದಲ್ರನ್ನ ವಿಚಾರಣೆಗೂ ಕರೀಲಿಲ್ಲ. ಇಡಿ ಬಂದು ನಾಗೇಂದ್ರರನ್ನ ಅರೆಸ್ಟ್ ಮಾಡ್ಕೊಂಡು ಹೋಯಿತು. ಈ ಪ್ರಕರಣದಲ್ಲೂ ಕೂಡ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂದರೆ ಸ್ಟೇಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಏನಾದರೂ ಮಾಡಿದರೆ ಕೇಂದ್ರದವರು ಮಾಡಲಿ, ಆಗ ಇದನ್ನು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥ ಒಂದು ಕಲರನ್ನು ಕೊಡ್ಲಿಕ್ಕೆ ಬರುತ್ತೆ. ಈ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಯಾಕೆ ಅನ್ನೆಸೆಸರಿ ಮೂವ್ ಆಗಬೇಕು ಅಂತಕ್ಕಂಥದ್ದು ಉಂಟಾ?
ನನಗೆ ವಾಲ್ಮೀಕಿ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಕಂಡಿದ್ದು ಗೊತ್ತಿತ್ತು ಅವ್ರಿಗೆ. ಖಂಡಿತ ಇಡಿ ಬಂದು ಏನೋ ಮಾಡತ್ತೆ ಅಂತ ಮಾಡಲಿ, ಅದು ಪೊಲಿಟಿಕಲಿ ನೋಡೋಣ. ಈಗ ಯಾಕೆ ಅದನ್ನು ನಾವು ಕ್ರಮಗಳನ್ನು ತೆಗೆದುಕೊಳ್ಳೋದು ಅಂತಕ್ಕಂಥದ್ದು ಉಂಟಾ? ಖಂಡಿತ ಪ್ರಶಾಂತ್, ಯಾಕೆಂದರೆ ಒಂದು ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಧೀನದಲ್ಲಿ, ಅಂದರೆ ಒಂದು ಅಟಾನಮಸ್ ಬಾಡಿ ಆದರೂ ಕೂಡ ಸಿಬ್ಬಂದಿಗಳು ಅವರಿಗೆ ವ್ಯವಸ್ಥೆಗಳನ್ನು ಕೊಡುವಂಥದ್ದಾಗಲಿ, ಅಲ್ಲಿರೋ ಸಿಬ್ಬಂದಿಗಳಿಗೆ ಸಂಬಳ, ಸಾರಿಗೆ, ಪೋಸ್ಟಿಂಗ್ಸ್ ಎಲ್ಲವನ್ನೂ ಕೊಡುವಂಥದ್ದು ರಾಜ್ಯ ಗೃಹ ಇಲಾಖೆ ಆಗಲಿ ಮತ್ತು ಸರ್ಕಾರದ ಒಂದಷ್ಟು ಹಿಡಿತದಲ್ಲಿ ಇದ್ದೇ ಇರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಏನೇ ಒಂದು ಹೆಜ್ಜೆ ಮುಂದೋಗಿ ಕ್ರಮಕ್ಕೆ ಹೋದರೂ ಕೂಡ ಇಲ್ಲಿರುವಂಥವ ಮತ್ತು ತಮ್ಮ ಸರ್ಕಾರದಲ್ಲಿರುವಂಥವ್ರ ಮೇಲೆ ಒಂದಷ್ಟು ಏನು ಸಿದ್ದರಾಮಯ್ಯ ಅವರಿಗೆ ಮುನ್ಸಾಗ್ಬೋದು, ಅದು ಬೇರೆ ಬೇರೆ ವಿಚಾರಕ್ಕೆ ಕಾರಣ ಆಗ್ಬೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈಗ ಇಡೀ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಇಡೀ ಸಾಮಾನ್ಯವಾಗಿ ಅವರ ಪ್ರಕ್ರಿಯೆಗಳಿದೆ, ಆ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಜೊತೆಗೆ ರೇಡ್ಗಳಾಗುತ್ತೆ, ಸಮನ್ಸನ್ನು ಕೊಡ್ತಾರೆ, ಅಗತ್ಯ ಇದ್ರೆ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಕ್ರಮ ಆಗಬಹುದು. ಹಾಗಾಗಿ ಎಲ್ಲ ಒಂದು ಕಡೆ ನಾವು ಯಾಕೆ ಈ ಪ್ರಕರಣದಲ್ಲಿ ಅತ್ಯಂತ ತೀರಾ ಉತ್ಸಾಹಿಗಳಾಗಿ ಮುಂದೋಗಿ ಅವರಿಗೆ ತಕ್ಷಣಕ್ಕೆ ನೋಟಿಸನ್ನು ಕೊಡುವಂಥದ್ದು, ಅವ್ರನ್ನ ವಿಚಾರಣೆ ಕರೆಯುವಂಥದ್ದು, ಇದೆಲ್ಲವೂ ಯಾಕೆ ತೀರಾ ಅರ್ಜೆಂಟಾಗಿ ಆಗಬೇಕು, ನಿಧಾನಕ್ಕೆ ಆಗಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕೆಲವರು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇರುವಂಥದ್ದು. ಮತ್ತು ಅಧಿಕಾರಿಗಳ ಒಂದು ಮೂವ್ಮೆಂಟ್ಗಳು ಕೂಡ ಅದೇ ರೀತಿಯಾಗಿದೆ. ಸಾಮಾನ್ಯವಾಗಿ ಈ ಒಂದು ದಾಖಲೆಗಳನ್ನು ಒಳಗೊಂಡಿದ್ದ ಪ್ರಕರಣ ಆಗಿರೋದ್ರಿಂದ ಮೊದಲು ದಾಖಲೆಗಳನ್ನ ಅರ್ಥೈಸ್ಕೊಳ್ತಾ ಇದ್ದಾರೆ, ಮಾಜರ್ಗಳನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಅಗತ್ಯತೆ ಇದೆ, ಮೂಡದಿಂದ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಅಗತ್ಯ ಇದೆ. ಅದಾದ ನಂತರ ಸಂಬಂಧಪಟ್ಟವ್ರನ್ನ ಕರೆದು ವಿಚಾರಣೆ ನಡೆಸಿ, ಅದಾದ ನಂತರ ಸಿಎಂ ಅವ್ರಿಗಾಗಲಿ ಅಥವಾ ಅವರ ಕುಟುಂಬಸ್ಥರಿಗಾಗಲಿ, ಬಾಮೈದ, ದೇವರಾಜು ಅವರಿಗೆ ಕರೆಯುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಇದನ್ನು ನೋಡ್ತಾ ಹೋದರೆ ಸದ್ಯಕ್ಕೆ ಅಂದರೆ ದಸರಾ ಮುಗಿಯೋದ್ರ ಒಳಗಾಗಿ ಸಿದ್ದರಾಮಯ್ಯ ಅವರಿಗಾಗಲಿ, ಅವ್ರ ಕುಟುಂಬಸ್ಥರಿಗಾಗಲಿ ಯಾರಿಗೂ ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಡಿಮೆ ಇರುವಂಥದ್ದು. ಆದರೆ ಇಡೀ ಯಾವ ಕ್ಷಣದಲ್ಲಿ ಯಾರ ಮನೆಯ ಡೋರನ್ನು ಬಡಿತದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನ ಇರುವಂಥದ್ದು ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಆಪ್ತರು, ಅವರ ಹಿಂದೆ ಲೀಗಲ್ ಟೀಮ್ ಅಂತ ಏನಿದೆ, ಆಪ್ತರು ಏನಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ದಿನವೂ ಕೂಡ ಇಲ್ಲ ಒಂದು ಕಡೆ ಇವತ್ತು ಇಡಿ ಬರ್ಬೋದಾ, ಇಡೀ ಮೂವ್ಮೆಂಟ್ಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಕೂದಂತೆ. ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ನನಗೆ ಮೇಲ್ನೋಟಕ್ಕೆ ಅನ್ಸುತ್ತೆ ಮುಖ್ಯಮಂತ್ರಿಗಳು ಯಾರೋ ಅವ್ರಿಗೊಂದು ಒಳ್ಳೆ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಒಂದು, ಹೈಕೋರ್ಟ್ ತೀರ್ಪನ್ನು ವಿಭಾಗೀಯ ಪೀಠ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸದೇ ಇರೋದು, ಸ್ಟ್ಯಾಂಡ್ ಸ್ಟಿಲ್ ಮಾಡಿಬಿಡೋದು. ಇನ್ನೊಂದು ಕಡೆ ಏನೇ ಮಾಡಿದರೂ ಕೂಡ ಇಡಿ CBIಗಳು ಮಾಡ್ಕೊಳ್ಳಿ ಬಿಡಿ, ಆಗ ಅದನ್ನು ಪೊಲಿಟಿಕಲಿ ಫೈಟ್ ಮಾಡ್ಕೊಳ್ಳೋಣ. ಅವು ಲೀಗಲಿ ಏನೇ ಕ್ರಮ ತೆಗೆದುಕೊಂಡ್ರು ಅದಕ್ಕೆ ಪೊಲಿಟಿಕಲ್ ಫೈಟ್ ಕೊಡಲಿಕ್ಕೆ ಹೈಕಮಾಂಡ್ ಕೂಡ ಬೆಂಬಲ ಕೊಡುತ್ತೆ. ನಾನೇನಾದರೂ ಹೋಗಿ ಆ್ಯಕ್ಷನ್ ಮಾಡಿದರೆ, ಹೈಕೋರ್ಟ್ಗೆ ಹೋಗಿದ್ದು ತಪ್ಪು ಹೇಗಾಯಿತೋ ಅದೇ ರೀತಿ ನಾನು ಆ್ಯಕ್ಷನ್ ಮಾಡಿದರೆ ನಾನು ಸಮಸ್ಯೆಯಲ್ಲಿ ಸಿಲ್ಕ್ ಹಾಕ್ಕೊಳ್ತೀನಿ. ಈಗಿನ ಮೊದಲ ಅವರ ಆದ್ಯತೆ ನನಗನ್ನಿಸ್ತಿರ್ತಕ್ಕಂಥದ್ದು ಬಂಧನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಾ. ಇಡಿ ಏನಾದರೂ ಆ ರೀತಿಯ ಕ್ರಮ ತೆಗೆದುಕೊಂಡ್ರೆ ಕೋರ್ಟ್ನಲ್ಲಿ ಪ್ರಶ್ನೆಯೋಣ, ಲೋಕಾಯುಕ್ತ ಅಂತರೂ ಏನೂ ಕ್ರಮ ತೆಗೆದುಕೊಳ್ಳಲ್ಲ ಅನ್ನೋ ಸ್ಟ್ಯಾಂಡ್ ಸ್ಟಿಲ್ ಪೊಲಿಟಿಕೋ ಲೀಗಲ್ ಸ್ಟ್ರಾಟಜಿಯಲ್ಲಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇರುವಂಥ ನನಗಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ. 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಕೂಡ ಅದೇ ಕಾರಣಕ್ಕೆ. ರೈಟ್. ಆಫ್ಟರ್ 2-3 ಮಂತ್ಸ್ ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ ವೀಕ್ಷಕರೇ. ಬ್ರೇಕ್ನ ನಂತರ ಜನಾರ್ದನ ರೆಡ್ಡಿ ಬಳ್ಳಾರಿ ಎಂಟ್ರಿಗೆ ಸಿದ್ಧತೆಗಳು ನಡೀತಾ ಇದೆ, ಅಂದರೆ ಭರ್ಜರಿ ಸಿದ್ಧತೆಗಳು ನಡೀತಾ ಇದೆ. ಯಾಕಂದರೆ 13 ವರ್ಷಗಳಾದ ಮೇಲೆ ಬಳ್ಳಾರಿ ಹೋಗಬಾರ್ದು ಅನ್ನೋ ವನವಾಸ ಅಂತ್ಯ ಆಗಿದೆ. ಮಾತಾಡೋಣ ಚಿಕ್ಕ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.